ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದ ಗುರುಗಿ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತೀರಾ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲೇ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಾ ಇದ್ದಾನೆ. ಇರ್ತಾನೆ ಬಹಳ ವಿಶೇಷವಾಗಿ. ಗುರು ಕಟಕದಲ್ಲೇ ಇರ್ತಾರೆ. ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ. ತುಂಬಾ ಒಳ್ಳೆಯದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನು ಹೇಳ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲತ್ತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ. ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಧನುಸು ರಾಶಿಗೆ ಭಯಂಕರವಾದಂತ ಟೈಮ್ ಕೆಟ್ಟಿದೆ. ಯಾಕಂದ್ರೆ ಗುರು ಅಷ್ಟಮ ಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ವಾಸ ಮಾಡ್ತಿದ್ದಾನೆ. ರಾಶಾಧಿಪತಿನ ಅಷ್ಟಮ ಸ್ಥಾನಕ್ಕೆ ಹೋಗ್ಬಾರ್ದು. ಆದ್ರೆ ಗುರು ಧನಸ್ಥಾನವನ್ನ ನೋಡ್ತಾನೆ. ಧನಸ್ಥಾನವನ್ನ ನೋಡಿದಾಗಲೂ ಕೂಡ ಧನಸ್ಥಾನ ಅಧಿಪತಿ ಮಕರ ನೋಡ್ತಾನೆ. ಮಕರ ರಾಶಿ ಅಧಿಪತಿ ಅಷ್ಟಮದಿಂದ ನೋಡೋದ್ರಿಂದ ಏನಾಗುತ್ತೆ, ಹೊಸ ತರ ಯೋಗಗಳು ಬರ್ತವೆ. ಆದ್ರೆ ಒಂದು ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಸುಖ ಸ್ಥಾನದಲ್ಲಿ ಶನಿ ಗ್ರಹ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ್ದಾದ್ರು ಗಾಡಿ ತಗೋಬಹುದು, ಇಲ್ಲ ಗಾಡಿ ಕ್ಲೀನ್ ಮಾಡ್ಬೋದು, ಗಾಡಿ ಸರ್ವಿಸ್ ಮಾಡಿಸ್ಬೋದು. ಗಾಡಿ ಸರ್ವಿಸ್ ಕೂಡ ಆಗುತ್ತೆ. ಗಾಡಿ ಸರ್ವಿಸ್ ಅಂದ್ರೆ ನೀರ್ ಹಾಕಿ ತೊಳಿಬಹುದು, ಇಲ್ಲ ಇಂಜಿನ್ ಸರ್ವಿಸ್ ಕೂಡ ಈ ವಾರದಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಸಪ್ತಮಾಧಿಪತಿ ಬುಧ ಗ್ರಹ ಮಿಥುನ ರಾಶಿ ಅಧಿಪತಿ ಮತ್ತೆ ಕನ್ಯಾ ರಾಶಿ ಅಧಿಪತಿ ಬುಧ ವ್ಯಯಸ್ಥಾನ ಅಧಿಪತಿ ಅಂತ ವೃಶ್ಚಿಕ ರಾಶಿ ಜೊತೆಗೆ ಸೇರಿದ್ದಾನೆ. ಕುಜನು ಒಟ್ಟಿಗೆ ವ್ಯಯಸ್ಥಾನದಲ್ಲಿ ವೃಶ್ಚಿಕ ರಾಶಿ ಇರೋದ್ರಿಂದ ನೀವು ಧನುಸು ರಾಶಿಯವರಿಗೆ ನಾನು ಹೇಳೋ ಪಾಯಿಂಟ್ಸ್ ಏನಪ್ಪ ಅಂದ್ರೆ, ನಿಮ್ಮ ಮಕ್ಕಳು ಏನಾರು ಒಂದು ಕಳೀತಾರೆ, ಇಲ್ಲ ಏನಾರು ಒಂದು ಒಡೆದಾಕ್ತಾರೆ, ಇಲ್ಲ ದುಃಖವನ್ನ ಮಾಡ್ತಾರೆ. ಮಕ್ಕಳಿಂದ ನಿಮಗೆ ಸಂಕಟ ದುಃಖಗಳು ಎಲ್ಲವೂ ಕೂಡ ಬರೋದ್ರಿಂದ ನೀವು ಮಕ್ಕಳ ಮೇಲೆ ತುಂಬಾ ಆದಷ್ಟು ಗಮನವನ್ನ ಕೊಡಿ. ನೀವು ಈ ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಯೂಸ್ ಮಾಡಬೇಕಾದ್ರೆ ಆರೆಂಜ್ ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮತ್ತೆ ನಿಮ್ಮ ಮನೆಯಲ್ಲಿ ಎಂಟ್ರೆನ್ಸ್ ಗಣಪತಿ ವಿಗ್ರಹ, ಗಣಪತಿ ಫೋಟೋನ ಇಟ್ಟು ಪೂಜೆ ಮಾಡಿದಾಗ ನಿಮಗೆ ಎಲ್ಲಾ ವಿಘ್ನಗಳು ಕೂಡ ಹೋಗಿ ನಿಮಗೆ ಪಾಸಿಟಿವ್ನ ಕೊಡುತ್ತೆ. ಗಣಪತಿ ಫೋಟೋ, ಯಾಕಂದ್ರೆ ಸುಖಸ್ಥಾನಾಧಿಪತಿಯಲ್ಲಿ ಕೇತು ಗ್ರಹ ಇರೋದ್ರಿಂದ ಗಣಪತಿನ ಆರಾಧಿಸಿದಷ್ಟು ತುಂಬಾ ಪಾಸಿಟಿವ್ ಇರ್ತದೆ. ಗಣಪತಿ ನಿಮಗೆ ತುಂಬಾ ಪವರ್ಫುಲ್ ಗ್ರಹ. ಬಾಗಿಲು ಮುಂದೆ ಗಣಪತಿ ಇಡಿ, ಇಲ್ಲ ವಿಗ್ರಹ ಇಡಿ, ಇಲ್ಲ ಫೋಟೋ ಇಡಿ, ಪೂಜೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ತವರೆ ಹೂವನ್ನ ಈ ವಾರ ಪೂರ್ತಿ ಯೂಸ್ ಮಾಡಿ. ಯಾಕಂದ್ರೆ ಶುಕ್ರ ಗ್ರಹ ತುಂಬಾ ಬಲವಾಗಿದ್ದಾನೆ. ಮತ್ತೆ ನಿಮ್ಮ ಮನೆಯಲ್ಲಿ ಈ ವಾರ ಪೂರ್ತಿ ದಾಳಿಂಬೆಯನ್ನ ಯೂಸ್ ಮಾಡಿ. ದೇವ್ರ ಮೇಲಾರು ಇಡಿ, ಊಟ ಟೇಬಲ್ ಮೇಲಾರು ಇಡಿ, ದಾಳಿಂಬೆಯನ್ನ ಯೂಸ್ ಮಾಡಿ. ಯಾಕಂದ್ರೆ ಸೂರ್ಯ ಗ್ರಹ ಲಾಭಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನದಲ್ಲಿದ್ದಾಗ ದಾಳಿಂಬೆ ಮತ್ತೆ ಮಲ್ಲಿಗೆ ಹೂವನ್ನು ಎರಡನ್ನೂ ದೇವ್ರ ಮುಂದೆ ಇಡ್ತಾಗ ನಿಮ್ಗೆ ಪಾಸಿಟಿವ್ ಆಗುತ್ತೆ. ಧನುಸು ರಾಶಿಗೆ ಏನೆಲ್ಲ ದುಃಖ ಬರುತ್ತೆ ಅನ್ನೋದು ಅದೆಲ್ಲ ಪಕ್ಕ ಕ್ಲಿಯರ್. ನೀವು ದೇವರಿಗೆ ಹೂ ಫೋಟೋ ಹಾಕ್ಬೇಕಲ್ಲ. ಒಂದು ಕಪ್ಪಲ್ಲಿ ಒಂದು 50 ಗ್ರಾಮ್ ಮಲ್ಲಿಗೆ ಹೂ, ಒಂದು ದಾಳಿಂಬೆ ಇಟ್ಟು ನೋಡಿ, ನಿಮ್ಗೆ ಫುಲ್ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮ ಚೇಂಬರ್ ಮೇಲೆ, ನಿಮ್ಮ ಆಫೀಸ್, ನಿಮ್ಮ ಮನೆಯಲ್ಲಿ ದಾಳಿಂಬೆ ಮಲ್ಲಿಗೆನ ಇಟ್ಟು ಪೂಜೆ ಮಾಡಿದಷ್ಟು ಪ್ರಾಬ್ಲಮ್ ಇರುತ್ತೆ. ಗಣಪತಿಗೆ ನಮಸ್ಕಾರ ಮಾಡಿ, ಗಣಪತಿಗೆ ಒಂದು ಹೂವು ಹಾಕಿ, ತುಂಬಾ ಪಾಸಿಟಿವ್ ಅನ್ಬೋಗ್ತೀರಾ. ತುಂಬಾ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಗುರು ಅಷ್ಟಮದಲ್ಲಿ ಇರ್ಬೋದು. ಒಳ್ಳೇದಾಗಲಿ.